ಚಾಕ್ಲೇಟ್ ಡೋನಟ್ ಅಂದರೆ ನಿಮ್ಗೆ ಇಷ್ಟನಾ? ಹಾಗಿದ್ರೆ ಈ ರೆಸಿಪಿ ನಿಮಗೆ ಒಂದು ಬೇಕ್ರಿ ಸಿಗೋಷ್ಟು ಪರ್ಫೆಕ್ಟ್ ಆ್ಯಂಡ್ ಟೇಸ್ಟಿ ಕ್ರಿಸ್ಪಿಯಾಗಿರೋ ಒಂದು ಡೋನಟ್ ಮನೇಲಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು 2 ಸೌಟಷ್ಟು ಮೈದಾ ಹಸಿಟ್ಟು, ಅರ್ಧ ಸೌಟಷ್ಟು ಹಾಲು, 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಈಸ್ಟು, 1 ಪಿಂಚ್ ಸಾಲ್ಟ್, 1 ಸ್ಪೂನ್ ಬಟರ್ ಆ್ಯಂಡ್ ಇದ್ರ ಮೇಲೆ ಒಂದು ಮೊಟ್ಟೆನ ಹಾಕ್ಕೊಳ್ಳಿ. ಇದನ್ನು ಇವಾಗ ಚಪಾತಿ ಹಸಿಟ್ಟು ಥರ ಕಲಿಸ್ಕೊಳ್ಳೋಣ. ಇದು ಕಲಿಸ್ಬೇಕಾದ್ರೆ 1 ತೊಟ್ಟು ನೀರು ಸಹ ಅವಶ್ಯಕತೆ ಬರಲ್ಲ. ಇವಾಗ ಹಸಿಟ್ಟನ್ನ ಚೆನ್ನಾಗಿ ಕಲಿಸಿದ್ಮೇಲೆ ಅರ್ಧ ಗಂಟೆ ರೆಸ್ಟ್ ಮಾಡಿ, ಅರ್ಧ ಗಂಟೆ ಆದಮೇಲೆ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಚಪಾತಿ ಹಸಿಟ್ಟು ಥರ ಇದು ಮಾಡೋಣ. ಬಟ್ ಹಸಿಟ್ಟು ದಪ್ಪವಾಗಿರಬೇಕು, ತೀರಾ ಸಣ್ಣವಾಗಿ ನೀವು ಲಟ್ಟಿಸ್ಲೋ ಹಾಗಿಲ್ಲ. ಇವಾಗ ಯಾವುದಾದ್ರೂ ಒಂದು ಶಾರ್ಪ್ ಗ್ಲಾಸ್ ಇರುತ್ತಲ್ಲ ಅದರೊಳಗೆ ಇದನ್ನು ಈ ರೀತಿ ಶೇಪಲ್ಲಿ ಕಟ್ ಮಾಡಿ ಒಂದು ಚಿಕ್ಕ ಮುಚ್ಚಳನ ಏನಾದ್ರು ತೊಗೊಂಡು ಪ್ರೆಸ್ ಮಾಡಿ ಮತ್ತೆ ಡೋನಟ್ ಶೇಪ್ ಬಂದಿದ ತಕ್ಷಣ ಒಂದು 1/2 ಅವರ್ ರೆಸ್ಟ್ ತೆಗಿಕ್ಕಿ. 1/2 ಅವರ್ ಆದಮೇಲೆ ಅದು ಮತ್ತೆ ಬುಸ್ ಅಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಬಿಸಿ ಬಿಸಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡಿ ನೋಡಿ, ಸ್ಪಾಂಜಿ ಥರ ಡೋನಟ್ ರೆಡಿ ಆಗಿದೆ. ಇವಾಗ ಸ್ಟೀಮರಲ್ಲಿ ಮೆಲ್ಟ್ ಮಾಡ್ಕೊಂಡಿರೋ ಚಾಕ್ಲೇಟಾಗಿ ಚೆನ್ನಾಗಿ ಡಿಪ್ ಮಾಡಿ ನಿಮ್ಮ ಫೇವ್ರೆಟ್ ಸ್ಪ್ರಿಂಕ್ಲರ್ಸ್ನ ಸ್ಪ್ರೆಡ್ ಮಾಡಿ ಟೇಸ್ಟಿಯಾಗಿರೋ ಡೋನಟ್ಸ್ ರೆಡಿ ಆಗುತ್ತೆ.